ಮಕ್ಕಳೇ, ಎಲ್ಲರಿಗೂ ಇಂದಿನ ತರಗತಿಯಲ್ಲಿ ನಾನು ವಿಶ್ವವ್ಯಾಪಿ ಗುರುತ್ವ ನಿಯಮದ ಕುರಿತು ತಿಳಿದುಕೊಳ್ಳೋಣ. ವಿಶ್ವವ್ಯಾಪಿ ಗುರುತ್ವ ನಿಯಮ, ಇದನ್ನು ಇಂಗ್ಲೀಷಿನಲ್ಲಿ ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಎಂದು ಕರೆಯುತ್ತೇವೆ. ಈ ನಿಯಮದ ಅನ್ವಯ ಮುಂದೆ ನಿಮ್ಮ ಮುಂದಿನ ತರಗತಿಗಳಲ್ಲಿ, ಅಂದರೆ 12ನೇ ತರಗತಿಯಲ್ಲಿ ಬಹಳ ಸಾಕಷ್ಟಿದೆ. ಇದರ ಅನ್ವಯದವಾಗಿ ಕೂಲಂಬನ ನಿಯಮ ಎಂದು ಬರುತ್ತದೆ. ಹಾಗಾಗಿ ಈ ನಿಯಮವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳೋಣ. ಈ ವಿಶ್ವವ್ಯಾಪಿ ಗುರುತ್ವ ನಿಯಮ, ಇದರ ಹೇಳಿಕೆ: ವಿಶ್ವದ ಪ್ರತಿಯೊಂದು ವಸ್ತುವು ಇತರ ವಸ್ತುವಿನೊಂದಿಗೆ ಆಕರ್ಷಿಸಬೇಕೆಂದರೆ ಅಲ್ಲಿ ಬಲವಿರುತ್ತದೆ. ಈ ಬಲವು ಆ ಎರಡೂ ವಸ್ತುಗಳ ನಡುವಿನ ರಾಶಿಗಳಿಗೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಆ ಎರಡೂ ವಸ್ತುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಈ ಬಲವು ಎರಡು ವಸ್ತುಗಳ ಕೇಂದ್ರಗಳನ್ನು ಸೇರಿಸುವ ರೇಖೆಯಾಗಿರುತ್ತದೆ. ಮಕ್ಕಳೇ, ನಾವು ಈ ಚಿತ್ರದಲ್ಲಿ ಕಾಣುತ್ತಿದ್ದೇವೆಯಲ್ಲ, ಒಂದು ವಸ್ತು ಎ ಎಂದರೆ ಇನ್ನೊಂದು ವಸ್ತು ಬಿ ಆಗಿದೆ. ಅವುಗಳ ರಾಶಿ ಒಂದು ಕ್ಯಾಪಿಟಲ್ ಎಮ್ ಆದರೆ ಇನ್ನೊಂದರ ರಾಶಿ ಸ್ಮಾಲ್ ಎಮ್ ಆಗಿದೆ. ಅವುಗಳ ನಡುವಿನ ಅಂತರ ಡಿ ಆಗಿದೆ. ನಾವು ಇದನ್ನು ಉದಾಹರಣೆಯಾಗಿ ತೆಗೆದುಕೊಂಡರೆ, ಒಂದನ್ನು ನಾವು ಭೂಮಿ ಎಂದು ತಿಳಿದುಕೊಂಡರೆ ಇನ್ನೊಂದನ್ನು ನಾವು ಚಂದ್ರ. ಇವುಗಳ ನಡುವಿನ ಅಂತರ ಡಿ ಆಗಿದೆ. ಕ್ಯಾಪಿಟಲ್ ಎಮ್ ಮತ್ತು ಸ್ಮಾಲ್ ಎಮ್ ರಾಶಿಯನ್ನು ಹೊಂದಿರುವ ಎ ಮತ್ತು ಬಿ ಎಂಬ ಎರಡೂ ವಸ್ತುಗಳು ಡಿ ಎಂಬ ಅಂತರದಲ್ಲಿವೆ. ಈ ಎರಡೂ ವಸ್ತುಗಳ ಆಕರ್ಷಣಾ ಬಲವು ಯಾವುದು? ಕ್ಯಾಪಿಟಲ್ ಎಫ್ ಆಗಿದೆ. ಈಗ ನಾವು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಅನ್ವಯಿಸಿದಾಗ ಈ ಎರಡೂ ವಸ್ತುಗಳ ಆಕರ್ಷಣಾ ಬಲವು ಅವುಗಳ ರಾಶಿಗಳಿಗೆ ನೇರ ಅನುಪಾತದಲ್ಲಿರುತ್ತದೆ. ಹಾಗಾದರೆ ಕ್ಯಾಪಿಟಲ್ ಎಫ್ ಈಸ್ ನೇರ ಅನುಪಾತದಲ್ಲಿ, ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್. ಇದನ್ನು ನಾವು ಸಮೀಕರಣ 1 ಎಂದು ತಿಳಿದುಕೊಳ್ಳೋಣ. ಆ ಎರಡೂ ವಸ್ತುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಹಾಗಾದರೆ ಕ್ಯಾಪಿಟಲ್ ಎಫ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು, ಅಂದರೆ ವಿಲೋಮ ಅನುಪಾತದಲ್ಲಿ 1/d². ಇದನ್ನು ನಾವು ಸಮೀಕರಣ 2 ಎಂದು ತಿಳಿದುಕೊಳ್ಳೋಣ. ಸಮೀಕರಣ 1 ಮತ್ತು ಸಮೀಕರಣ 2 ನಾವು ಕೂಡಿಸಿದಾಗ ಕ್ಯಾಪಿಟಲ್ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ d² is the ಸಮೀಕರಣ 3. ಕ್ಯಾಪಿಟಲ್ ಎಫ್ is equal to ಕ್ಯಾಪಿಟಲ್ G ಇಂಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ d². ಅಂದ್ರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ನಾವು ತೆಗೆದ್ವಿ ಅಂದ್ರೆ, ಅದನ್ನು ಜಿ ಅಂತ ತೊಗೊಂಡ್ವಿ ಅಂದ್ರೆ ಆವಾಗ ಏನಾಗ್ತೈತಿ? ಸಮೀಕರಣ 4 ಸಿಗ್ತೈತಿ. ಅಂದರೆ ಜಿ ಇಸ್ ದಿ ಅನುಪಾತೀಯ ಸ್ಥಿರಾಂಕ. ಅನುಪಾತೀಯ ಸ್ಥಿರಾಂಕ, ಇದನ್ನು ನಾವು ವಿಶ್ವವ್ಯಾಪಿ ಗುರುತ್ವ ನಿಯಮದ ಸ್ಥಿರಾಂಕ ಅಂತಲೂ ಕರೆಯುತ್ತೇವೆ. ಈಗ ನಾವು ಸಮೀಕರಣ 4 ಓರೆಯಾಗಿ ಗುಣಿಸಿದಾಗ ನಮಗೇನು ಸಿಗ್ತೈತಿ ಅಂದ್ರೆ, ಕ್ಯಾಪಿಟಲ್ ಎಫ್ ಇಂಟು d² is equal to G ಇಂಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್. ಆವಾಗ ನಾವು ಜಿನ ತಗೊಂಡ್ವಿ ಅಂದರೆ ಎಫ್ ಇಂಟು d² ಡಿವೈಡೆಡ್ ಬೈ ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್. ಇದನ್ನು ನಾವು ಸಮೀಕರಣ 5 ಎಂದು ತಿಳಿದುಕೊಳ್ಳೋಣ. ಸಮೀಕರಣ 5ರಲ್ಲಿ ನಾವು ಬಲ ಹಾಗೂ ದೂರ ಮತ್ತು ರಾಶಿಯ ಏಕಮಾನಗಳನ್ನು ಆದೇಶಿಸಿದಾಗ ನಮಗೆ ಕ್ಯಾಪಿಟಲ್ G is equal to ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಸಿಗುತ್ತದೆ. ಹೆನ್ರಿ ಕ್ಯಾವೆಂಡಿಶ್ ಎಂಬ ವಿಜ್ಞಾನಿಯು ಈ ಜಿನ ಬೆಲೆಯನ್ನು ಕಂಡುಹಿಡಿದಿದ್ದಾರೆ. ಹಾಗಾದರೆ ಜಿನ ಬೆಲೆಯು 6.674
ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg². ಮಕ್ಕಳೇ, ಮತ್ತೆ ಒಂದು ಸಮಸ್ಯೆಯನ್ನು ನಾವು ನೋಡೋಣ. ಭೂಮಿ ಮತ್ತು ಅದರ ಮೇಲ್ಮೈ ಮೇಲಿನ 1 kg ರಾಶಿ ಇರುವ ವಸ್ತುವೊಂದರ ನಡುವಿನ ಗುರುತ್ವ ಬಲದ ಪರಿಮಾಣವೆಷ್ಟು ಎಂದು ಕೇಳಿದ್ದಾರೆ. ಭೂಮಿಯ ರಾಶಿ ನಮಗೆಲ್ಲ ಗೊತ್ತೈತಿ. 6 × 10⁻24 kg ಇದು ಭೂಮಿ ರಾಶಿ. ಅದ್ರ ಮ್ಯಾಲೆ ಒಂದು ವಸ್ತು ಐತಿ. ಒಂದು ವಸ್ತು ಎಷ್ಟೈತಿ? 1 kg ಒಳಗೆ ಐತಿ. ಅಂದ್ರೆ ಅದು ಸ್ಮಾಲ್ ಎಮ್ ಆತು. ಕ್ಯಾಪಿಟಲ್ ಎಮ್ ಏನಾತು? ಭೂಮಿ ರಾಶಿ ಆತು. ಇನ್ನು ಜಿ ವ್ಯಾಲ್ಯೂ ಅರೌಂಡಿಂಗ್ ತೊಗೊಂಡ್ರೆ 6.7 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಆಕೈತಿ. ನೆಕ್ಸ್ಟ್ ಡಿ ಕೊಟ್ಟಾರ ಅವ್ರು ನಮಗೆ. ತ್ರಿಜ್ಯನೂ ಕೊಟ್ಟಾರ. ಎಷ್ಟು ಕೊಟ್ಟಾರ? 6.4 × 10⁻6 ಮೀಟರ್ ಅಂದು ಕೊಟ್ಟಾರ. ಹಾಗಾದ್ರೆ ಇವನ್ನೆಲ್ಲ ಹಾಕಿ ಈಗ ನಾವು ಯಾವುದು ತೊಗೊತೀವಿ? ವಿಶ್ವವ್ಯಾಪಿ ಗುರುತ್ವ ನಿಯಮ. ಇದನ್ನು ತೊಗೊಂಡ್ವಿ ಅಂದ್ರೆ ಕ್ಯಾಪಿಟಲ್ F = ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗೇನು ಸಿಗ್ತೈತೆ ನಮಗೆ? 9.8 ನ್ಯೂಟನ್ ಸಿಗ್ತೈತಿ. ನಾವು ಯಾವಾಗಿದ್ರೂ ಫೋರ್ಸ್ನ ನ್ಯೂಟನ್ ಒಳಗೆ ಅಳಿತೇವೆ.